Please consider wearing your headphones for a better audio experience. Hello everyone, my name is ರಾಜಶೇಖರ ಶ್ರೀನಿವಾಸನ ತ್ರಿಚಿಪಲ್ಲಿ ಯಕ್ಕಪರಂಪಿಯಲ ಪೆರಂಬದೂರ ಚಿನ್ನಸ್ವಾಮಿ ಮುತ್ತುಸ್ವಾಮಿ ವೇಣುಗೋಪಾಲ ಅಯ್ಯರ್. Good morning everybody, basically good afternoon, right? Welcome back to the channel. Fine, so today ಇವತ್ತು ನಾವು ಸೆನ್ಸಸ್ ಅನ್ನು ಕವರ್ ಮಾಡೋಣ. ಸೊ ದಿಸ್ ಈಸ್ ಅ ವೆರಿ ಕಾಂಪ್ರಹೆನ್ಸಿವ್ ಡಾಕ್ಯುಮೆಂಟ್. ಫೈನ್, ಏನು ಮಿಸ್ ಆಗಿಲ್ಲ ಅದರೊಳಗಡೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಫೈನ್, ಈಚ್ ಆ್ಯಂಡ್ ಎವ್ರಿಥಿಂಗ್ with respect to census of Karnataka as well as census of India is covered in it, completely covered in it. Fine, so let us start with the video. So first census ಯಾವಾಗ ಮಾಡ್ಯಾರ ಅಂತಂದ್ರೆ 1872 ಒಳಗಡೆ ಮಾಡ್ಯಾರ. Now what kind of a census is it? It is a non-synchronous census. Synchronous census ಅಂತಂದ್ರೆ ಸಿಂಕ್ರನೈಸೇಷನ್ದಾಗ ಇರೋದು. ಸಿಂಕ್ರನೈಸೇಷನ್ ಅಂತಂದ್ರೆ ಏನು, ಒಂದು ಎಂಟಿಟಿ ಇನ್ನೊಂದು ಎಂಟಿಟಿ ಜೊತೆಗೆ ಹೋಗೋದು. ಸೊ ಸಿಂಕ್ರನೈಸೇಷನ್ ಅಂತಂದ್ರೆ ಇನ್ ದ ಕೇಸ್ ಆಫ್ ಸೆನ್ಸಸ್ ಥ್ರೂಔಟ್ ಇಂಡಿಯಾ, ಇಂಡಿಯನ್ ಏನು ಟೆರಿಟರಿ ಐತಲ್ಲ, ಬೇಸಿಕಲಿ ಟೆರಿಟರಿ ಆಫ್ ಇಂಡಿಯಾ ಅಂತ ಕರಿತೀವಿ, ಎಲ್ಲ ಪ್ಲೇಸಸ್ದಾಗೂ ಎಟ್ ದಿ ಸೇಮ್ ಪಾಯಿಂಟ್ ಆಫ್ ಟೈಮ್ ಸೆನ್ಸಸ್ಸನ್ನು ಕಂಡಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಏನಂತಾರ ಸಿಂಕ್ರನಸ್ ಸೆನ್ಸಸ್ ಅಂತ ಕರಿತೀವಿ, ರೈಟ್? ವೇರ್ ಆ್ಯಸ್ ಒಂದು ಪಾಯಿಂಟ್ ಆಫ್ ಟೈಮ್, ಫಾರ್ ಎಕ್ಸಾಂಪಲ್ ಜನವರಿ ಒಳಗೆ ಒಂದು ಕಡೆ ಆಯಿತು, ಡಿಸೆಂಬರ್ ಒಳಗಡೆ ಒಂದು ಕಡೆ ಆಯಿತು, ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆ ಒಂದು ಕಡೆ ಆಯಿತು, ರೈಟ್? 25, ದಿಸ್ ಈಸ್ 24, 25 ಏಪ್ರಿಲ್ ಒಳಗಡೆ ಒಂದು ಕಡೆ ಆಯಿತು. ಈ ಥರ ಏನಾದರೂ ಸೆನ್ಸಸ್ ಆತಪ್ಪ ಅಂದ್ರೆ ವಿ ಕಾಲ್ ಇಟ್ ಆಸ್ ನಾನ್ ಸಿಂಕ್ರನಸ್ ಸೆನ್ಸಸ್. ಅದೇ ವಿದಿನ್ ಅ ಸಿಂಗಲ್ ಸ್ಟಿಪ್ಯುಲೇಟೆಡ್ ಟೈಮ್, ಒಂದು ಟೈಮ್ ಲಿಮಿಟ್ ಒಳಗಡೆ ಒಂದೇ ಎಲ್ಲ ಥ್ರೂಔಟ್ ದಿ ಎಂಟೈರ್ ಟೆರಿಟರಿ ಆಫ್ ಇಂಡಿಯಾ ಸೆನ್ಸಸ್ಸನ್ನು ನಾವು ಕಂಡಕ್ಟ್ ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ಏನಂತಾರೆ ಸಿಂಕ್ರನಸ್ ಸೆನ್ಸಸ್ ಅಂತ ಕರಿತೀವಿ. ಸೊ ಫಸ್ಟ್ ಸೆನ್ಸಸ್ ಯಾರಿದ್ರು ಗವರ್ನರ್ ಜನರಲ್? ರಿಮೆಂಬರ್, ಇಟ್ ಈಸ್ ಲಾರ್ಡ್ ಮಯೋ. ಫೈನ್, ಲಾರ್ಡ್ ಮಯೋನ್ ಮಾಡಿದರು. ಮಯೋನೀಸ್ ತಿನ್ಕೊಂತ ಏನು ಮಾಡಿದರು ಅವರು? ಸೆನ್ಸಸ್ಸನ್ನು ಮಾಡಿದರು. ಸೊ ರಿಮೆಂಬರ್, ಲಾರ್ಡ್ ಮಯೋ ವಾಸ್ ದಿ ಫಸ್ಟ್ ಗವರ್ನರ್ ಜನರಲ್ ಅಂಡರ್ ಹೂಮ್ ಸೆನ್ಸಸ್ ವಾಸ್ ಕಂಡಕ್ಟೆಡ್. ನೆಕ್ಸ್ಟ್ 10 ಇಯರ್ಸ್ ಆದಮೇಲೆ ನೋಡ್ರಿ, ಜಸ್ಟ್ 71 ಅಂತ ಇಮ್ಯಾಜಿನ್ ಮಾಡಿರಿ, ಪ್ಲಸ್ 10 ಮಾಡಿರಿ, ಎಷ್ಟಾಯಿತು? 81 ಆಯಿತು. ಸೊ ಇನ್ 1881 ಏನಾಯಿತು? ಫಸ್ಟ್ ಸಿಂಕ್ರನಸ್ ಸೆನ್ಸಸ್ ಆಯಿತು. ಆಗಲೇ ಹೇಳಿದ್ನಲ್ಲ ಸಿಂಕ್ರನೈಸೇಷನ್ ಅಂದ್ರೇನು. ಸೊ ಫಸ್ಟ್ ಸಿಂಕ್ರನಸ್ ಸೆನ್ಸಸ್ ಆಯಿತು. ಯಾರಿದ್ರು? WC ಪ್ಲೋಡೆನ್. ಫೈನ್, ಎಲ್ಲಾಯಿತು ಇದು ಏನಂತಾರೆ ಸಿಂಕ್ರನಸ್ ಸೆನ್ಸಸ್ಸು? ಇಟ್ ಓನ್ಲಿ ಟುಕ್ ಪ್ಲೇಸ್ ಇನ್ ದಿ ಬ್ರಿಟಿಷ್ ಟೆರಿಟರೀಸ್. ಯಾಕೆ? ಆ ಟೈಮ್ದಾಗ ಪೋರ್ಚುಗೀಸ್ ಇದ್ದರು, ಹೌದಾ? ಫ್ರೆಂಚ್ ಇದ್ದರು. ಸಿನ್ಸ್ ಸೆನ್ಸಸ್ ವಾಸ್ ಬೀಯಿಂಗ್ ಕಂಡಕ್ಟೆಡ್ ಬೈ ಬ್ರಿಟಿಷ್ ಆರ್ ದಿ ಬ್ರಿಟನ್ ಪೀಪಲ್ ಫ್ರಮ್ ಬ್ರಿಟನ್, ಅದಕ್ಕೋಸ್ಕರ ಪೋರ್ಚುಗೀಸ್ ಮತ್ತು ಫ್ರೆಂಚ್ ಟೆರಿಟರೀಸ್ ಒಳಗಡೆ ಈ ಸೆನ್ಸಸ್ಸನ್ನು ಮಾಡಲಿಲ್ಲ. ಸೊ ಓನ್ಲಿ ಬ್ರಿಟಿಷ್ ಟೆರಿಟರೀಸ್ ಒಳಗಡೆ ಮಾತ್ರ ಸೆನ್ಸಸ್ ಆಯಿತು. ಈಗ ಪಾಪ್ಯುಲೇಷನ್ ಸೆನ್ಸಸ್ ಈಸ್ ಲಿಸ್ಟೆಡ್ ಇನ್ ದಿ ಯೂನಿಯನ್ ಲಿಸ್ಟ್. ದ್ಯಾಟ್ ಮೀನ್ಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಟೇಕ್ಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯಾಂಡ್ಲಿಂಗ್ ದಿ ಸೆನ್ಸಸ್. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಯಾರು ಮಾಡ್ತಾರೆ? ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್. ಯಾವ ಮಿನಿಸ್ಟ್ರಿ ಒಳಗಡೆ ಬರ್ತಾರೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ತೀತಾ ನಿಮ್ಗೆ ಎಕ್ಸಾಮ್ದಾಗ ಮಾಸ್ಪಿ ಅಂತ ಕೊಡ್ಬೋದು. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ನೋಡಾಕ ಹೌದಪ್ಪ ಇದ ಮಿನಿಸ್ಟ್ರಿ ಒಳಗೆ ಅನಿಸ್ತೈತಿ, ಬಟ್ ಇಟ್ ಈಸ್ ನಾಟ್ ಇನ್ ಇಟ್. ತಿಳಿತಾ? ಇಟ್ ಈಸ್ ಇನ್ ದಿ ಮಿನಿಸ್ಟ್ರಿ ಆಫ್ ಹೋಮ್. ನೆಕ್ಸ್ಟ್, ಸೆನ್ಸಸ್ ಈಸ್ ಅ ಸ್ಟ್ಯಾಟ್ಯೂಟರಿ ಆ್ಯಂಡ್ ಮ್ಯಾಂಡೇಟರಿ ಎಕ್ಸರ್ಸೈಸ್. ಸ್ಟ್ಯಾಟ್ಯೂಟರಿ ಅಂತಂದರೆ ಇದರಿಂದ ಒಂದು ಲಾ ಐತಿ. ಲಾ ಏನು ಮಾಡ್ತೈತಿ? ಲಾ ಅದನ್ನು ಮ್ಯಾಂಡೇಟರಿ ಮಾಡೈತಿ. ಅಂದ್ರೆ ಅಕಾರ್ಡಿಂಗ್ ಟು ಲಾ ಸೆನ್ಸಸ್ ಈಸ್ ಟು ಬಿ ಕಂಡಕ್ಟೆಡ್ ಎವ್ರಿ 10 ಇಯರ್ಸ್. ಆ ಲಾ ಯಾವುದು? ಸೆನ್ಸಸ್ ಆ್ಯಕ್ಟ್ ಆಫ್ 1948. 47ದಾಗ ನಮಗೆ ಏನಂತಾರೆ ಇಂಡಿಪೆಂಡೆನ್ಸ್ ಸಿಕ್ತು. 48ದಾಗ ನಾವು ಸೆನ್ಸಸ್ ಆ್ಯಕ್ಟನ್ನು ತೊಗೊಂಬಂದ್ವಿ. ಸೆನ್ಸಸ್ಸನ್ನು ನಾವು 2 ಫೇಸಸ್ ಒಳಗಡೆ ಕಂಡಕ್ಟ್ ಮಾಡ್ತೀವಿ. ಫಸ್ಟು ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತ ಕರಿತೀವಿ, ಸೆಕೆಂಡ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತ ಕರಿತೀವಿ. ಸೊ ಇವೆರಡು ಬೇಕಾಗಿಲ್ಲ, ಜಸ್ಟ್ ರಿಮೆಂಬರ್ 2 ಫೇಸಸ್ ಒಳಗಡೆ ಹಾಕೈತಿ. ಫೈನ್, ಸೆನ್ಸಸ್ ನಾವು 2 ಫೇಸಸ್ ಒಳಗಡೆ ಮಾಡ್ತೀವಿ. ಆ್ಯಂಡ್ ಸೆನ್ಸಸ್ ಡಾಟಾ ಈಸ್ ವೆರಿ ವೆರಿ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಶೇರ್ಡ್ ವಿತ್ ಎನಿ ಪರ್ಸನ್ ಆರ್ ಏಜೆನ್ಸಿ. ಸೆನ್ಸಸ್ ಒಳಗೆ ನೀವೇನು ಹೇಳ್ತಿರಲ್ಲ ಡಾಟಾ, ಅದನ್ನು ಯಾರ ಜೊತೆನೂ ನಾವು ಶೇರು ಮಾಡೋದಿಲ್ಲ, ಅದನ್ನು ಯಾರಿಗೂ ಕೂಡ ನಾವು ಕೊಡೋದು ಇಲ್ಲ. ಬಿಕಾಸ್ ಇಟ್ ಈಸ್ ಪರ್ಸ್ನಲ್ ಇನ್ಫಾರ್ಮೇಷನ್. ಭಾಳ ಮಂದಿ ಇದು ಪರ್ಸ್ನಲ್ ಇನ್ಫಾರ್ಮೇಷನ್ ಇರ್ತೈತಿ, ಅದಕ್ಕೋಸ್ಕರ ವಿ ಡೋಂಟ್ ಕನ್ಸಿಡರ್ ಗಿವಿಂಗ್ ಸಚ್ ಡಾಟಾ ಟು ಎನಿ ಏಜೆನ್ಸಿ ಆರ್ ಎನಿ ಪರ್ಸನ್. ಈಸ್ ಇಟ್ ಕ್ಲಿಯರ್? ರೈಟ್. ಸೊ ನೌ ವಿಲ್ ಗೆಟ್ ಇನ್ ಟು ದಿ ಡಾಟಾ. ಇಟ್ ಈಸ್ ಫ್ರಮ್ ಹಿಯರ್ ದ್ಯಾಟ್ ಆಲ್ ದಿ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ಸ್ ಟು ಹ್ಯಾಪನ್. ಇಲ್ಲೇ ನಿಮಗೆ ಇಂಟ್ರೆಸ್ಟಿಂಗ್ ಪಾರ್ಟ್ ಇಲ್ಲೈತೆ. ಜಸ್ಟ್ ಅ ಮಿನಿಟ್. ರೈಟ್, ಇಂಟ್ರೆಸ್ಟಿಂಗ್ ಪಾರ್ಟ್, ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇಲ್ಲ ಐತಿ. ಫಸ್ಟ್, ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಎಷ್ಟು ಅದಾವೆ ಕರ್ನಾಟಕ ಒಳಗಡೆ? 30 ಅದಾವೆ. ಅದೇ ನೀವು ಇಂಡಿಯಾದ ನೋಡಿದ್ರಿ ಅಂತಂದ್ರೆ 640 ಅದಾವೆ. ಫೈನ್, ನಂಬರ್ ಆಫ್ ಟೌನ್ಸ್ ಎಷ್ಟು ಅದಾವೆ? 347. ಇಂಡಿಯಾದ್ದು 7933. ಬೇಸಿಕಲಿ ನೆನ್ಪಿಡ್ಬೇಕಂತಂದ್ರೆ 7950 ಸುತ್ತಮುತ್ತ ಅಂತ ನೆನ್ಪಿಟ್ಕೊಳ್ರಿ. ಫೈನ್, 7950. ಇದನ್ನು ನೆನ್ಪಿಡ್ಬೇಕಂದ್ರೆ 350. ಇದ್ರ ಸುತ್ತಮುತ್ತ ಅದಾವ ಅಂತ ನೆನ್ಪಿಟ್ಕೊಳ್ರಿ. ಎಕ್ಸಾಕ್ಟ್ ಫಿಗರ್ಸ್ ನೆನ್ಪಿಟ್ಕೊಳಕ್ಕೆ ಕಷ್ಟ ಆಕೈತಿ, ನನಗೂ ಅರ್ಥ ಆಕೈತದು. ಸೊ
350 7950 ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಸ್ಟ್ಯಾಟ್ಯೂಟರಿ ಟೌನ್ಸ್ ಎಷ್ಟು ಅದಾವೆ? 220 ಅದಾವೆ. ಸೆನ್ಸಸ್ ಟೌನ್ಸ್ ಎಷ್ಟು ಅದಾವೆ? 127 ಅದಾವೆ. ಅದೇ ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ 4041 ಆ್ಯಂಡ್ 3892. ಇದನ್ನು 3900 ಅಂತ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಇದನ್ನು 4050 ಅಂತ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಎಲ್ಲ ಹೋಲ್ ನಂಬರ್ಸ್ನಾಗ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ಮೇಕ್ ದಿಸ್ 130. ಫೈನ್. ನೆಕ್ಸ್ಟ್ ನಂಬರ್ ಆಫ್ ವಿಲೇಜಸ್ ನೋಡಿರಿ 29,340 ಐತಿ. ಇಲ್ಲಿ ಎಷ್ಟು ಅದಾವೆ ನೋಡ್ರಿ? ಇಲ್ಲೇ 6,40,930 ವಿಲೇಜಸ್ ತಿಳಿತಾ. ಅಪ್ರಾಕ್ಸಿಮೇಟ್ಲಿ ಏನು 30,000 ವಿಲೇಜಸ್ ಆರ್ ದೇರ್ ಇನ್ ಕರ್ನಾಟಕ. ಫೈನ್. ವೇರ್ ಆಸ್ ಇನ್ ದ ಕೇಸ್ ಆಫ್ ಇಂಡಿಯಾ ದೇರ್ ಆರ್ 6,40,000 ವಿಲೇಜಸ್. ಈಸ್ ಇಟ್ ಕ್ಲಿಯರ್? ರೈಟ್. ಸೊ ನಂಬರ್ ಆಫ್ ಅನ್ಇನ್ಹ್ಯಾಬಿಟೆಡ್ ವಿಲೇಜಸ್ ಅಂದರೆ ಯಾರ್ಯಾರು ವಿಲೇಜಸ್ ಒಳಗಡೆ ಯಾವ್ಯಾವ ವಿಲೇಜಸ್ ಒಳಗಡೆ ಜನ ಇಲ್ಲ ಅಂತ ಅರ್ಥ. ಎಷ್ಟು ಅದಾವೆ? ಅಪ್ರಾಕ್ಸಿಮೇಟ್ಲಿ 2,000 ಅದಾವೆ. ಆರ್ ಇನ್ ಅದರ್ ವರ್ಡ್ಸ್ ಯು ಕ್ಯಾನ್ ಸೇ 9,050 ವಿಲೇಜಸ್. 1950 ವಿಲೇಜಸ್ ಒಳಗಡೆ ಯಾರೂ ವಾಸ ಮಾಡೋದಿಲ್ಲ. ಈಸ್ ಇಟ್ ಕ್ಲಿಯರ್? ಈಗ ಇದರೊಳಗಡೆ ಇಂಪಾರ್ಟೆಂಟ್ ಡಾಟಾ ಯಾವ್ಯಾವ್ದು ಅಂತಂದ್ರೆ ಫಸ್ಟ್ ನೆನ್ಪಿಟ್ಕೊಳ್ರಿ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸನ್ನು ನೋಡ್ಕೊಳ್ರಿ. ಫೈನ್. ನೆಕ್ಸ್ಟ್ ನಂಬರ್ ಆಫ್ ಸೆನ್ಸಸ್ ಟೌನ್ಸನ್ನು ನೋಡ್ಕೊಳ್ರಿ. ನಂಬರ್ ಆಫ್ ಅನ್ಇನ್ಹ್ಯಾಬಿಟೆಡ್ ವಿಲೇಜಸನ್ನು ನೋಡ್ಕೊಳ್ರಿ. ಇಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮಿಂಗ್ ಟು ದಿ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ಆಸ್ ವೆಲ್ ಆಸ್ ದಿ ಕಂಟ್ರಿ. ಫಸ್ಟ್ ನೆನ್ಪಿಟ್ಕೊಳ್ರಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಕರ್ನಾಟಕ. ಕರ್ನಾಟಕ ಒಳಗಡೆ ರೂರಲ್ ಪಾಪ್ಯುಲೇಷನ್ 61.3% ಐತಿ. ಬೇಸಿಕಲಿ ಟೋಟಲ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಅಂತ ತೊಗೊಂಡೆ ಅಂದ್ರೆ ಅದರೊಳಗೆ 61.3%. ದಿಸ್ ಈಸ್ ಆಲ್ ಪರ್ಸೆಂಟೇಜ್ ತಿಳಿತಾ. ನಂಬರ್ ಏನು ಬರ್ದಲ್ಲ, ಎವ್ರಿಥಿಂಗ್ ಈಸ್ ಪರ್ಸೆಂಟೇಜ್ ಇಯರ್. ಸೊ 61.3% ರೂರಲ್ದಾಗ ಐತಿ. ಅರ್ಬನ್ದಾಗ 38.7 ಐತಿ. ವೇರ್ ಇನ್ ದ ಕೇಸ್ ಆಫ್ ಇಂಡಿಯಾ 68.8%. ಬೇಸಿಕಲಿ ನೋಡ್ರಿ ಇಲ್ಲಿ 61 ಐತಿ, ಇಲ್ಲಿ 68 ಐತಿ. ಸೊ ಇಂಡಿಯಾದ ಜಾಸ್ತಿ ಐತಿ ಬೇಸಿಕಲಿ ನಾವು ಕರ್ನಾಟಕದಷ್ಟು ಕಂಪೇರ್ ಮಾಡಿದ್ರೆ. ಫೈನ್. ಅದೇ ಅರ್ಬನ್ ಒಳಗಡೆ 31.2 ಐತಿ. ಸೊ ಇಂಡಿಯಾದ್ದು ಕರ್ನಾಟಕದಕ್ಕಿಂತ ವ್ಯಾಲ್ಯೂ ಜಾಸ್ತಿ ತೋರ್ಸಾಕತೈತಿ. ಅದನ್ನು ನಾ ಇಲ್ಲಿ ಬರ್ದೇನೆ. ಅದೇ ಥರ ಬೇರೆದಕ್ಕೂ ಅದೇ ಥರ ನಿಮಗೆ ಮಾರ್ಕ್ ಮಾಡಿ ಇಟ್ಟೇನೆ ತಿಳಿತಾ. ದಿಸ್ ಈಸ್ ದಿ ಮೋಸ್ಟ್ ಕಾಂಪ್ರಹೆನ್ಸಿವ್ ಡಾಕ್ಯುಮೆಂಟ್. ಅದನ್ನು ತಲೆ ಇಟ್ಕೊಂಡ್ಬಿಡ್ರಿ. ಇದನ್ನು ನೋಡ್ಕೊಂಡ್ರೆ ಸಾಕು. ಯು ಡೋಂಟ್ ಹ್ಯಾವ್ ಟು ಲುಕ್ ಇನ್ ಟು ಎನಿಥಿಂಗ್ ಎಲ್ಸ್. ನೆಕ್ಸ್ಟ್ ಹೈಯೆಸ್ಟ್ ಲೋವೆಸ್ಟ್ ಪಾಪ್ಯುಲೇಷನ್ ಎಲ್ಲದಾವೆ. ಹೈಯೆಸ್ಟ್ ಪಾಪ್ಯುಲೇಷನ್ ಫಸ್ಟ್ ಬೆಂಗಳೂರು ಅರ್ಬನ್ದಾಗ ಐತಿ, ಸೆಕೆಂಡ್ ಬೆಳಗಾವ್ದಾಗ ಐತಿ, ಆ್ಯಂಡ್ ಲೋವೆಸ್ಟ್ ಪಾಪ್ಯುಲೇಷನ್ ಎಲ್ಲಿತ್ತಾರೆ? ಕೊಡಗು ಒಳಗಡೆ ಐತಿ. ಅದೇ ಇನ್ ದ ಕೇಸ್ ಆಫ್ ಇಂಡಿಯಾ ಉತ್ತರ ಪ್ರದೇಶ ಒಳಗಡೆ ಹೈಯೆಸ್ಟ್ ಪಾಪ್ಯುಲೇಷನ್, ಸಿಕ್ಕಿಂ ಒಳಗಡೆ ಲೋವೆಸ್ಟ್ ಪಾಪ್ಯುಲೇಷನ್. ಈಸ್ ಇಟ್ ಕ್ಲಿಯರ್? ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ರೆ ಒಂದು ಜಾಗ ಐತಿ. ಈ ಜಾಗದಾಗ ಎಷ್ಟು ಜನ ಅದಾರ ಅನ್ನೋದು ಪಾಪ್ಯುಲೇಷನ್ ಡೆನ್ಸಿಟಿ ಆಕೈತಿ. ಈಸ್ ಇಟ್ ಕ್ಲಿಯರ್? ಎಷ್ಟು ಜನ ಇದರೊಳಗಡೆ ವಿದಿನ್ ಲಿಮಿಟೆಡ್ ಏರಿಯಾ ಎಷ್ಟು ಜನ ಅದಾರ ಅನ್ನೋದು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಏನೈತಿ? ಅಗೇನ್ ಸೇಮ್ ವ್ಯಾಲ್ಯೂ ರಿಪೀಟ್ ಆಗತ್ತವು. ಬೆಂಗಳೂರು ಅರ್ಬನ್ ಒಳಗಡೆ ಹೈಯೆಸ್ಟ್ ಡೆನ್ಸಿಟಿ, ಕೊಡಗು ಒಳಗಡೆ ಲೋವೆಸ್ಟ್ ಡೆನ್ಸಿಟಿ. ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಥರ ಅರ್ಥ ಮಾಡಿಸ್ತೀನಿ ನೋಡ್ರಿ. ಈಗ ನಾನು ಇಷ್ಟ ಜಾಗ ತೊಗೊಂಡು ಇದರೊಳಗೆ 1,00,000 ಮಂದಿನೇ ಇಟ್ಟೆ ಅಂತ ಇಟ್ಕೊಳ್ರಿ. ಈಸ್ ಇಟ್ ಕ್ಲಿಯರ್? ಅದೇ ನಾನು ಇಷ್ಟು ದೊಡ್ಡ ಜಾಗ ತೊಗೊತೇನೆ, ಇದರೊಳಗೂ 1,00,000 ಪೀಪಲನ್ನು ಇಡ್ತೇನೆ. ಈಸ್ ಇಟ್ ಕ್ಲಿಯರ್? ಈಗ ಇಷ್ಟು ಜಾಗದಾಗ 1,00,000 ಮಂದಿನ ಇಟ್ಟೆ ಅಂತಂದ್ರೆ ಇಂಡಿವಿಜುವಲ್ ಪರ್ಸನಿಗೆ ನಾ ಹಿಡ್ಕೊಂಡೆ ಅಂತಾರೆ ಜಾಗ ಜಾಸ್ತಿ ಸಿಗ್ತಾ ಹೋಗೈತಿ. ಎಸ್ ಅವ್ರನು. ಅದೇ ನಾನು ಇದ್ರೊಳಗೆ ತೊಗೊಂಡೆ ಅಂತಂದ್ರೆ ಸಣ್ಣ ಜಾಗದಾಗ ಜಾಸ್ತಿ ಮಂದಿನ ಹಿಡ್ಸಕ್ಕೆ ಟ್ರೈ ಮಾಡಕತ್ತೇನೆ ನಾನು. ಸೊ ಇಲ್ಲಿ ಡೆನ್ಸಿಟಿ ಜಾಸ್ತಿ ಆಕೈತಿ. ವೇರ್ ಆಸ್ ಹಿಯರ್ ಪಾಪ್ಯುಲೇಷನ್ ಸೇಮ್ ಇದ್ರೂ ಕೂಡ ಇಲ್ಲೂ 1,00,000 ಐತಿ, ಇಲ್ಲೂ 1,00,000 ಐತಿ. ಬಟ್ ಡೆನ್ಸಿಟಿ ಕಮ್ಮಿ ಐತಿ. ಯಾಕಂತಂದ್ರೆ ಇಂಡಿವಿಜುವಲ್ ಲ್ಯಾಂಡ್ ಮೇಲೆ ನಾನು ತೋರಿಸೋವಂಥ ಜನ ಡಿಸ್ಪರ್ಸ್ ಆಕ್ಕಾರ. ಸೊ ಇಲ್ಲಿ ಡೆನ್ಸಿಟಿ ಜಾಸ್ತಿ ಐತಿ, ಇಲ್ಲಿ ಡೆನ್ಸಿಟಿ ಕಮ್ಮಿ ಐತಿ. ಬಟ್ ಪಾಪ್ಯುಲೇಷನ್ ಸೇಮ್ ಐತಿ. ಅರ್ಥ ಆಗತ್ತಲ್ಲ? ಸೊ ದಿಸ್ ಈಸ್ ಹೌ ಯು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪಾಪ್ಯುಲೇಷನ್ ಆ್ಯಂಡ್ ಪಾಪ್ಯುಲೇಷನ್ ಡೆನ್ಸಿಟಿ. ಒಂದು ಜಾಗದಾಗ ಎಷ್ಟು ಜನ ಅದಾರ ಅಂತ ಏನು ತೋರಿಸ್ತೇವಲ್ಲ ದ್ಯಾಟ್ ಈಸ್ ನಥಿಂಗ್ ಬಟ್ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಹೈಯೆಸ್ಟ್ ಎಲ್ಲೈತಿ? ಬೆಂಗಳೂರು ಅರ್ಬನ್, ಲೋವೆಸ್ಟ್ ಕೊಡಗು. ವೆರಸ್ ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ ಬಿಹಾರ್ ಆ್ಯಂಡ್ ಅರುಣಾಚಲ್ ಪ್ರದೇಶ್. ಲೋವೆಸ್ಟ್ ಇರೋದು ಅರುಣಾಚಲ್ ಪ್ರದೇಶ ಒಳಗಡೆ ತಲೆಗೆಟ್ಕೊಟ್ರಿ. ಯಾಕೆ? ಕಂಡೀಷನ್ಸ್, ಬೇಸಿಕಲಿ ಕ್ಲೈಮೆಟಿಕ್ ಕಂಡೀಷನ್ಸ್ ದೇ ಡೋಂಟ್ ಫೇವರ್ ಇಟ್. ಹೌದಾ? ಪ್ರಾಪರಾಗಿ ಜನರಿಗೆ ವಾಸ ಮಾಡೋಕೆ ಕಷ್ಟ ಆಕೈತಿ. ಅದಕ್ಕೋಸ್ಕರ ಇಲ್ಲಿ ಜನ ಕಮ್ಮಿ ಅದಾರ. ಸೊ ರಿಮೆಂಬರ್ ದಿಸ್. ನೆಕ್ಸ್ಟ್ ಡಿಕೇಡಲ್ ಪಾಪ್ಯುಲೇಷನ್ ಗ್ರೋತ್. ಡಿಕೇಡಲ್ ಪಾಪ್ಯುಲೇಷನ್ ಗ್ರೋತ್ ಅಂತಂದ್ರೆ 2001 ಸೆನ್ಸಸ್ಸಿಂದ 2011 ಸೆನ್ಸಸ್ವರೆಗೂ ಎಷ್ಟು ಪಾಪ್ಯುಲೇಷನ್ ಗ್ರೋತ್ ಆಗೈತಿ ಅದ್ರ ಬಗ್ಗೆ ಮಾತಾಡಕತ್ತಾರ ಅವರು. ಎಷ್ಟು ಗ್ರೋತ್ ಆಗೈತಿ ಕರ್ನಾಟಕದ್ದು? 15.6% ಗ್ರೋತ್ ಕರ್ನಾಟಕದಾಗೈತಿ, 17.72% ಗ್ರೋತು ಇಂಡಿಯಾದಾಗೈತಿ. ಬೇಸಿಕಲಿ ಇಂಡಿಯಾಸ್ ಗ್ರೋತ್ ಈಸ್ ಗ್ರೇಟರ್ ದ್ಯಾನ್ ಕರ್ನಾಟಕಸ್ ಗ್ರೋತ್. ಹೌದಾ? ಯಾಕೆ? ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೈತಿ. ಹೌದಾ? ಯಾಕೆ ಕರ್ನಾಟಕದ ಯಾಕೆ ಪಾಪ್ಯುಲೇಷನ್ ಕಮ್ಮಿ ಆಗೈತಿ? ಬಿಕಾಸ್ ವಿ ಆರ್ ಟೇಕಿಂಗ್ ಪಾಪ್ಯುಲೇಷನ್ ರಿಡಕ್ಷನ್ ಸ್ಟ್ರಾಟಜೀಸ್. ಪಾಪ್ಯುಲೇಷನ್ ರಿಡಕ್ಷನ್ ಸ್ಟ್ರಾಟಜೀಸ್. ನಮ್ಮದು ಟೋಟಲ್ ಫರ್ಟಿಲಿಟಿ ರೇಟು ಕೂಡ ಇಟ್ ಈಸ್ ವೆರಿ ವೆರಿ ಲೆಸ್. ಆಯಿತಾ? ವಾಟ್ ಈಸ್ ಟೋಟಲ್ ಫರ್ಟಿಲಿಟಿ ರೇಟ್? ಹೋಗಿ ಚೆಕ್ ಮಾಡಿರಿ. ಚೆಕ್ ದಿಸ್. ವಿ ಕಾಲ್ ಇಟ್ ಆಸ್ ಟೋಟಲ್ ಫರ್ಟಿಲಿಟಿ ರೇಟ್. ಏನು ಹಿಂಗಂದ್ರೆ ನೋಡ್ರಿ, ಚೆಕ್ ಮಾಡಿರಿ. ಇಂಡಿಯಾದ ಎಷ್ಟೈತಿ ನೋಡ್ರಿ,
ನಾ ಇಲ್ಲಿ ಮುಂದೆ ವಿಡಿಯೋ ಒಳಗಡೆ ಕವರ್ ಮಾಡೀನಿ, ಬಟ್ ಆ ಡಾಟಾ ಏನೈತಲ್ಲ ಇಟ್ ಬಿಲಾಂಗ್ಸ್ ಟು 2011 ಸೆನ್ಸಸ್ ತೀತಾ. ಬಟ್ ಈಗ ಸದ್ಯಕ್ಕೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಎನ್ ಎಫ್ ಎಚ್ ಎಸ್ ಆಗೈತಿ. ಅದ್ರೊಳಗಡೆ ಇಂಡಿಯಾದ್ದು TFR ವ್ಯಾಲ್ಯೂ ಕೊಟ್ರ ಎಷ್ಟೈತಿ ಚೆಕ್ ಮಾಡಿರಿ. ಫೈನ್. ಸೊ ಏನು ಇದನ್ನ ಯಾಕೆ ಹೇಳಕತ್ತೇನಪ್ಪ ಅಂತಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ಟ್ರಾ ರೀಡಿಂಗ್. ಇದು ನಿಮ್ಗೆ ಓದ್ಬೇಕು ಇದನ್ನು ತೀತಾ. ದಿಸ್ ಈಸ್ ವೆರಿ ವೆರಿ ಬೇಸಿಕ್. ಇದನ್ನು ಓದಲಿಲ್ಲ ಅಂತಂದ್ರೆ ಮತ್ತು ಯು ಹ್ಯಾವ್ ಲರ್ನ್ ನಥಿಂಗ್ ಅಂತ ಆಕೈತಿ. ಸೊ ಇದನ್ನು ಸ್ವಲ್ಪ ಬೇಸಿಕ್ಸ್ ಐತಿ, ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಫೈನ್. ಸೊ ಪಾಪ್ಯುಲೇಷನ್ ಗ್ರೋತು ಕರ್ನಾಟಕದ್ದು ಕಮ್ಮಿ ಆಗೈತಿ. ಅದಕ್ಕಂತಂದ್ರೆ ನಮ್ಮದು TFR ಐತಲ್ಲ ಇಟ್ ಈಸ್ ಲೆಸ್ಸರ್. ಈಸ್ ಇಟ್ ಕ್ಲಿಯರ್? ರೈಟ್. ಸೊ ಕರ್ನಾಟಕದ 15.6 ಐತಿ, ಇಂಡಿಯಾದ 17.72 ಐತಿ. ವೆರಾಸ್ ಇಂಡಿಯಾದ್ದು ಕರ್ನಾಟಕದಕ್ಕಿಂತ ಜಾಸ್ತಿ ಐತಿ. ಇದನ್ನು ಪ್ರೂವ್ ಮಾಡಿದ್ವಿ ನಾವು. ಬಟ್ ನೆಗೆಟಿವ್ ಪಾಪ್ಯುಲೇಷನ್ ಗ್ರೋತ್ ಎಲ್ಲಾದರೂ ಐತನಪ್ಪ? ಎಸ್, ಇಟ್ ಈಸ್ ದೇರ್. ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ ಇನ್ ನಾಗಾಲ್ಯಾಂಡ್, ವೆರಾಸ್ ಇನ್ ದ ಕೇಸ್ ಆಫ್ ಕರ್ನಾಟಕ ಇಟ್ ಈಸ್ ಇನ್ ಚಿಕ್ಕಮಗಳೂರು. ತಲೆಗಿಟ್ಕೊಂಡ್ಬಿಡ್ರಿ. ಚಿಕ್ಕಮಗಳೂರು ಒಳಗಡೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗೈತಿ. ಅದೇ ಥರ ನಾಗಾಲ್ಯಾಂಡ್ ಒಳಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿಲ್ಲ. ಫ್ರಮ್ 2011 ಸೆನ್ಸಸ್ ಟು ಫ್ರಮ್ 2001 ಸೆನ್ಸಸ್ ಟು 2011 ಸೆನ್ಸಸ್ ಪಾಪ್ಯುಲೇಷನಲ್ಲಿ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗೈತಿ. ಅದೇ ಥರ ಚಿಕ್ಕಮಗಳೂರು ಒಳಗೂ 2001 ಸೆನ್ಸಸ್ನಿಂದ 2011 ಸೆನ್ಸಸ್ಸನ್ನು ನಾವು ಓದಿದ್ವಿ ಅಂದ್ರೆ ಅದರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗೈತಿ. ಈಸ್ ಇಟ್ ಕ್ಲಿಯರ್? ರಿಮೆಂಬರ್ ದಿಸ್ ಫ್ಯಾಕ್ಟ್. ರೈಟ್. ಜಸ್ಟ್ ಅ ಮಿನಿಟ್, ಸ್ವಲ್ಪ ಕೆಳಗೆ ಹೋಗೋಣ. ರೈಟ್. ಸೊ ನೆಕ್ಸ್ಟ್ ಈಸ್ SC ಪಾಪ್ಯುಲೇಷನ್. SC ಪಾಪ್ಯುಲೇಷನ್ ರೂರಲ್ ಕರ್ನಾಟಕ ಒಳಗೆ ಜಾಸ್ತಿ ಐತಿ ವಿತ್ ರೆಸ್ಪೆಕ್ಟ್ ಟು ಅರ್ಬನ್ ಕರ್ನಾಟಕ. ಸಿಮಿಲರ್ಲಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ರೂರಲ್ ಒಳಗಡೆ ಜಾಸ್ತಿ ಐತಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ. ಬಟ್ ಎರಡನ್ನೂ ನಾವು ಕಂಪೇರ್ ಮಾಡಿದ್ವಿ ಅಂದರೆ ಈ ಡಾಟಾನ ಮತ್ತು ಈ ಡಾಟಾನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಕರ್ನಾಟಕದ ಏನೈತಿ ಹೈಯರ್ ದ್ಯಾನ್ ಇಂಡಿಯಾ ಐತಿ. ದ್ಯಾಟ್ ಮೀನ್ಸ್ SC ಪಾಪ್ಯುಲೇಷನ್ ಇನ್ ರೂರಲ್ ಏರಿಯಾಸ್ ಆಫ್ ಇಂಡಿಯಾ ಈಸ್ ಮೋರ್ ದ್ಯಾನ್ ದ್ಯಾಟ್ ಆಫ್ SC ಪಾಪ್ಯುಲೇಷನ್ ಆಫ್ ಅರ್ಬನ್ ಏರಿಯಾಸ್ ಆಫ್ ರೂರಲ್ ಏರಿಯಾಸ್ ಆಫ್ ಇಂಡಿಯಾ. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಈಸ್ ST ಪಾಪ್ಯುಲೇಷನ್. ರೂರಲ್ ಒಳಗಡೆ 9.2 ಐತಿ ಇನ್ ದ ಕೇಸ್ ಆಫ್ ಕರ್ನಾಟಕ, ವೆರಾಸ್ ರೂರಲ್ ಒಳಗಡೆ 11.3 ಐತಿ. ದ್ಯಾಟ್ ಮೀನ್ಸ್ ST ಪಾಪ್ಯುಲೇಷನ್ ಈಸ್ ಕಂಪ್ಲೀಟ್ಲಿ ಅಪೋಸಿಟ್ ಆಫ್ ದಿ SC ಪಾಪ್ಯುಲೇಷನ್. SC ಪಾಪ್ಯುಲೇಷನ್ ಏನೈತಿ ರೂರಲ್ ಒಳಗಡೆ ಜಾಸ್ತಿ ಐತಿ ಕರ್ನಾಟಕ ಒಳಗೆ, ಅದೇ ಇಂಡಿಯಾ ಒಳಗಡೆ ಕಮ್ಮಿ ಐತಿ. ವೆರಾಸ್ ಇನ್ ದ ಕೇಸ್ ಆಫ್ ST ಪಾಪ್ಯುಲೇಷನ್ ರೂರಲ್ ಒಳಗಡೆ ಕರ್ನಾಟಕ ಒಳಗೆ ಕಮ್ಮಿ ಐತಿ, ವೆರಾಸ್ ಇಂಡಿಯಾ ಒಳಗಡೆ ಜಾಸ್ತಿ ಬರಾಕತ್ತೈತಿ ವ್ಯಾಲ್ಯೂ. ಸೊ India's value is greater than Karnataka's value. That means Karnataka is more urbanized. Yes or no? ಈ ವ್ಯಾಲ್ಯೂನ ನೋಡ್ರಿ, ಈ ವ್ಯಾಲ್ಯೂನ ನೋಡ್ರಿ, ಗೊತ್ತಾಕೈತಿ ನಿಮ್ಗೆ. ಮೋಸ್ಟ್ ಆಫ್ ದಿ ST ಪಾಪ್ಯುಲೇಷನ್ ಹ್ಯಾಸ್ ಶಿಫ್ಟೆಡ್ ಟು ಅರ್ಬನ್ ಏರಿಯಾಸ್ ಅಂತ ಅರ್ಥ ಆಗತ್ತಿಲ್ಲ. ಈಸ್ ಇಟ್ ಕ್ಲಿಯರ್? ಸೊ ಅರ್ಬನೈಸೇಷನ್ ಕರ್ನಾಟಕ ಒಳಗಡೆ ಹೈ ಐತಿ ಅಂತ ತೋರ್ಸಾಕತ್ತದ. ನೆಕ್ಸ್ಟ್ ಲಾರ್ಜೆಸ್ಟ್ ಟ್ರೈಬ್ ಯಾವುದಪ್ಪ ಕರ್ನಾಟಕ ಒಳಗಡೆ? ದೇರ್ ಆರ್ 2 such tribes. ಒನ್ ಈಸ್ ನಾಯಕ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗೊಂಡ್. ಅದೇ ಇಂಡಿಯಾ ಒಳಗಡೆ ಲಾರ್ಜೆಸ್ಟ್ ಟ್ರೈಬ್ ಈಸ್ ಬಿಲ್ಸ್. ಭಾಳ ಮಂದಿ ಇದನ್ನು ತಪ್ಪು ಬರೆದು ಬರ್ತೀರಿ, ಸೊ ರಿಮೆಂಬರ್ ದಿಸ್, ಬಿಲ್ಸ್ ಅದು. ನೆಕ್ಸ್ಟ್ ಹೈಯೆಸ್ಟ್ ಪಾಪ್ಯುಲೇಷನ್ ಎಲ್ಲೈತಿ ನಮ್ಮ ಕರ್ನಾಟಕ ಒಳಗಡೆ ಅಂದರೆ ಇಟ್ ಈಸ್ ಇನ್ ದ ಕೇಸ್ ಆಫ್ ಬಳ್ಳಾರಿ. ವೆರಾಸ್ ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ ಇನ್ ಮಧ್ಯಪ್ರದೇಶ್ ಒಳಗಡೆ ಹೈಯೆಸ್ಟ್ ನಂಬರ್ ಆಫ್ ಟ್ರೈಬ್ಸ್ ನಿಮಗೆ ಸಿಗ್ತಾವೆ. ಅದೇ ಥರ ಹೈಯೆಸ್ಟ್ ನಂಬರ್ ಆಫ್ ಟ್ರೈಬ್ಸ್ ನಿಮಗೆ ಬಳ್ಳಾರಿ ಒಳಗಡೆ ಸಿಗ್ತಾವೆ. ಬಟ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನಿಗೆ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನು 10 ಹುಡುಗರನ್ನು ಅಥವಾ 10 ಮಂದಿನ 100 ಮಂದಿಗೆ ಹಿಡ್ಕೊಂಡೆ ಅಂತ ಇಟ್ಕೊಡ್ರಿ. ದಿಸ್ ಈಸ್ ನಥಿಂಗ್ ಬಟ್ ಪರ್ಸೆಂಟೇಜ್. ಎಸ್ ಆರ್ ನೋ? ಇಲ್ಲಿ 100 ಮಂದಿನೂ ಇರ್ಬೋದು. 100ಕ್ಕೆ 100 ಮಾಡಿದೆ ಅಂತಂದ್ರೆ 1 ಬರ್ತೈತಿ. ಎಸ್ ಆರ್ ನೋ? ಅದೇ ನಾನು 10 ಮಾಡಿದೆ ಅಂತಂದ್ರೆ ಎಷ್ಟು ಬರ್ತೈತಿ ನಿಮಗೆ? 1/10% ಬರ್ತೈತಿ. ಎಸ್ ಆರ್ ನೋ? ಸೊ ಬೇಸಿಕಲಿ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಪ್ರಕಾರ ನಾ ಹೋದೆ ಅಂತಂದ್ರೆ ರಾಯಚೂರು ಒಳಗಡೆ ST ಪಾಪ್ಯುಲೇಷನ್ ಪರ್ಸೆಂಟೇಜ್ ಟು ದಿ ಏರಿಯಾ ಆಫ್ ರಾಯಚೂರ್ ಆರ್ ಟು ದಿ ಪಾಪ್ಯುಲೇಷನ್ ಆಫ್ ದಿ ರಾಯಚೂರ್ ಈಸ್ ಹೈಯರ್. ಅದೇ ಥರ ಮಿಜೋರಾಮ್ ಒಳಗಡೆ ಇಂಡಿಯಾದ ಹೈಯೆಸ್ಟ್ ಐತಿ. ಫೈನ್. ಅವ್ರೇನಾದರೂ ಹೈಯೆಸ್ಟ್ ಪಾಪ್ಯುಲೇಷನ್ ಕೇಳಿದ್ರೆ ಇದನ್ನು ಹೇಳಬೇಕು, ಈ ಲೆಕ್ಕ. ಅದೇ ಪರ್ಸೆಂಟೇಜ್ ಬಂತಪ್ಪ ಹಿಂದೆ ಅಂತಂದ್ರೆ ಇಟ್ ಈಸ್ RM. ಬೇಸಿಕಲಿ ರಾಯಚೂರ್ ಇನ್ ಕರ್ನಾಟಕ, ಮಿಜೋರಾಮ್ ಇನ್ ಇಂಡಿಯಾ. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಸೆಕ್ಸ್ ರೇಷಿಯೋ ಏನೇನೈತಿ? ಸೆಕ್ಸ್ ಅಂತಂದ್ರೆ ಬೇಸಿಕಲಿ ಫೀಮೇಲ್ಸ್ ಪರ್ 1000 ಮೇಲ್ಸ್ ಅಂತ ಕರಿತೇವೆ ನಾವು. ಈಸ್ ಇಟ್ ಕ್ಲಿಯರ್? ಸೊ ಎಷ್ಟು ಮಂದಿ ಎಲ್ಲೆಲ್ಲ ಅದಾರ ಅದನ್ನು ನೋಡೋಣ. ರೂರಲ್ ಒಳಗಡೆ ಜಾಸ್ತಿ ಐತಿ ಸೆಕ್ಸ್ ರೇಷಿಯೋ ವಿತ್ ರೆಸ್ಪೆಕ್ಟ್ ಟು ಅರ್ಬನ್. ಸಿಮಿಲರ್ ಪ್ಯಾಟರ್ನ್ ಎಲ್ಲಿ ಕಾಣಾಗತ್ತೈತೆ ಅಂತಾರೆ ಇಂಡಿಯಾದಾಗೂ ಕಾಣಾಗತ್ತೈತಿ. ರೂರಲ್ ಒಳಗಡೆ ಸೆಕ್ಸ್ ರೇಷಿಯೋ ಜಾಸ್ತಿ ಐತಿ ವಿತ್ ರೆಸ್ಪೆಕ್ಟ್ ಟು ಅರ್ಬನ್. ದ್ಯಾಟ್ ಮೀನ್ಸ್ ರೂರಲ್ ಒಳಗಡೆ ಪರ್ 1000 ಮೇಲ್ಸ್ ದ ನಂಬರ್ ಆಫ್ ಫೀಮೇಲ್ಸ್ ಆರ್ ಮೋರ್. ನಾವು ಅರ್ಬನ್ ಏರಿಯಾಸಿಗೆ ಕಂಪೇರ್ ಮಾಡಿದೆ ಅಂತಂದ್ರೆ ದೇರ್ ಆರ್ ಮೋರ್ ನಂಬರ್ ಆಫ್ ಫೀಮೇಲ್ಸ್ ಪರ್ 1000 ಮೇಲ್ಸ್ ಇನ್ ದ ಕೇಸ್ ಆಫ್ ರೂರಲ್ ಏರಿಯಾಸ್. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕರ್ನಾಟಕದ ವ್ಯಾಲ್ಯೂ ಹೈ ಐತಿ. ಯಾಕೆ? ಕರ್ನಾಟಕದ 973 ಐತಿ, ವೆರಾಸ್ ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ 943.
ಸೊ ಕರ್ನಾಟಕದ್ದು ಸೆಕ್ಸ್ ರೇಷಿಯೋ ಈಸ್ ಮಚ್ ಬೆಟರ್ ದ್ಯಾನ್ ದ್ಯಾಟ್ ಆಫ್ ಇಂಡಿಯಾ. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಎಲ್ಲೈತಿ? ಉಡುಪಿ ಒಳಗಡೆ ಐತಿ. ಲೋವೆಸ್ಟ್ ಸೆಕ್ಸ್ ರೇಷಿಯೋ ಎಲ್ಲೈತಿ? ಬೆಂಗಳೂರು ಅರ್ಬನ್ ಒಳಗಡೆ ಐತಿ. ಅದೇ ಥರ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ ಇನ್ ಕೇರಳ, ವೇರ್ ಆಸ್ ಲೋವೆಸ್ಟ್ ಈಸ್ ಇನ್ ದ ಕೇಸ್ ಆಫ್ ಹರಿಯಾಣ. ಫೈನ್. ನೆಕ್ಸ್ಟ್ ಕಮ್ಸ್ ಯುವರ್ ಲಿಟ್ರಸಿ ರೇಟ್. ಇಂಡಿಯಾದ ಲಿಟ್ರಸಿ ರೇಟ್ ಎಷ್ಟೈತೆ ಅಂತಂದ್ರೆ ಬೇಸಿಕಲಿ 74.04%. ಈಸ್ ಇಟ್ ಕ್ಲಿಯರ್? ನಾವು ಈಗ ಅರ್ಬನ್ ಏರಿಯಾಸಿಗೆ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಇಲ್ಲಿ ಸ್ಕೂಲ್ಸ್ ಜಾಸ್ತಿ ಇರ್ತಾವೆ, ಫೆಸಿಲಿಟೀಸ್ ಇರ್ತಾವೆ, ರೈಟ್? ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ನೆಕ್ಸ್ಟು ನಿಮ್ಮದು ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಇರೋದ್ರಿಂದ ಅರ್ಬನ್ ಏರಿಯಾಸ್ ಒಳಗಡೆ ಡೆಫಿನೆಟ್ಲಿ ಜಾಸ್ತಿ ಮಂದಿ ಓದಕ್ಕೆ ಬರ್ತಾರೆ. ಸೊ ಲಿಟ್ರಸಿ ರೇಟ್ ವಿಲ್ ಬಿ ಡೆಫಿನೆಟ್ಲಿ ಹೈ. ಎಸ್ ಆರ್ ನೋ? ಸೊ ಅರ್ಬನ್ ಏರಿಯಾಸ್ ಒಳಗಡೆ ಹೈ ಇರ್ತೈತಿ, ರೂರಲ್ ಏರಿಯಾಸ್ ಒಳಗಡೆ ಕಮ್ಮಿ ಇರ್ತೈತಿ. ಇಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಕಾಣಕತ್ತೈತಿ. ಅರ್ಬನ್ ಏರಿಯಾಸ್ ಒಳಗಡೆ ಹೈ ಐತಿ, ರೂರಲ್ ಏರಿಯಾಸ್ ಒಳಗಡೆ ಕಮ್ಮಿ ಐತಿ. ಬಟ್ ವೆನ್ ಯು ಲುಕ್ ಎಟ್ ದಿ ನಂಬರ್ಸ್, ಇಲ್ಲೇ 87 ಐತಿ, ಇಲ್ಲೇ 85 ಐತಿ. ಸೊ ಇಂಡಿಯಾದ ವ್ಯಾಲ್ಯೂ ಜಾಸ್ತಿ ಐತಿ ಕರ್ನಾಟಕದಕ್ಕಿಂತ. ಈಸ್ ಇಟ್ ಕ್ಲಿಯರ್? India's values are much more than that of Karnataka's values. Highest literacy rate ಎಲ್ಲೈತೆ ಅಂತಂದ್ರೆ ದಕ್ಷಿಣ ಕನ್ನಡ ಒಳಗಡೆ, ಲೋವೆಸ್ಟ್ ಲಿಟ್ರಸಿ ರೇಟ್ ಎಲ್ಲೈತಪ್ಪ ಅಂದ್ರೆ ಯಾದಗಿರಿ ಒಳಗಡೆ. ಸಿಮಿಲರ್ಲಿ ಹೈಯೆಸ್ಟ್ ಲಿಟ್ರಸಿ ರೇಟ್ ಎಲ್ಲೈತೆ ಅಂತಂದ್ರೆ ಕೇರಳ ಒಳಗಡೆ, ಲೋವೆಸ್ಟ್ ಎಲ್ಲೈತೆ ಅಂತಂದ್ರೆ ಬಿಹಾರ್ ಒಳಗಡೆ. ಫೈನ್. ಕೇರಳ ಇನ್ನೊಂದು ಕಡೆ ಎಲ್ಲಿತ್ತು? ಇಟ್ ಈಸ್ ಇನ್ ದ ಕೇಸ್ ಆಫ್ ಸೆಕ್ಸ್ ರೇಷಿಯೋ. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಎಲ್ಲಿತ್ತು ಅಂದ್ರೆ ಕೇರಳ ಒಳಗಡೆ ಐತಿ. ರಿಮೆಂಬರ್ ದಿಸ್. ಫೈನ್. ರೈಟ್. ನೆಕ್ಸ್ಟ್ ಕಲ್ಟಿವೇಟರ್ಸ್. ಕಲ್ಟಿವೇಟರ್ಸ್ ಎಷ್ಟದಾರ? 23.6% ಐತಿ ಟೋಟಲ್ ಪಾಪ್ಯುಲೇಷನ್ ಅದ್ದು. ಅದರೊಳಗಡೆ ಮೇಲ್ ಕಲ್ಟಿವೇಟರ್ಸ್ ಆರ್ ಮೋರ್ ದೆನ್ ಫೀಮೇಲ್ ಕಲ್ಟಿವೇಟರ್ಸ್ ಇನ್ ದ ಕೇಸ್ ಆಫ್ ಕರ್ನಾಟಕ. ಸಿಮಿಲರ್ ಪ್ಯಾಟರ್ನ್ ಈಸ್ ಸೀನ್ ಇನ್ ದ ಕೇಸ್ ಆಫ್ ಇಂಡಿಯಾ ಆಸ್ ವೆಲ್, ವೇರ್ ಮೇಲ್ ಕಲ್ಟಿವೇಟರ್ಸ್ ಆರ್ ಮೋರ್ ದೆನ್ ಫೀಮೇಲ್ ಕಲ್ಟಿವೇಟರ್ಸ್. ಈಗೀಗ ಫೀಮೇಲ್ಸು ಕೂಡ ದೇ ಆರ್ ಟೇಕಿಂಗ್ ಅ ಮೇಜರ್ ರೋಲ್ ಇನ್ ಅಗ್ರಿಕಲ್ಚರ್ ಆಸ್ ವೆಲ್ ಆಸ್ ಕಲ್ಟಿವೇಷನ್. ತಿಳಿತಾ? ಅವ್ರದ್ದು ರೋಲು ಭಾಳ ಹೈ ಆಗತ್ತೈತಿ ಈಗ. ಇನ್ನೊಂದೇನಪ್ಪ, ನೀವು ಕಲ್ಟಿವೇಟ್ ಎಲ್ಲಿ ಮಾಡ್ತೀರಿ? ನಿಮಗೆ ಫಾರ್ಮ್ ಬೇಕು, ಹೌದಾ? ಫಾರ್ಮ್ ಎಲ್ಲಿ ಸಿಗ್ತಾವೆ? ಮೇಜರ್ಲಿ ಅರ್ಬನ್ ಏರಿಯಾಸ್ ಭಾಳ ಕಮ್ಮಿ ಸಿಗೋದು. ಸೊ ರೂರಲ್ ಒಳಗಡೆ ಜಾಸ್ತಿ ಐತಿ ವಿತ್ ರೆಸ್ಪೆಕ್ಟ್ ಟು ಅರ್ಬನ್. ಎರಡೂ ಒಳಗೂ ಸೇಮ್ ಐತಿ ಡಾಟಾ ಈಸ್ ಲಿಟ್ರಲಿ ದಿ ಸೇಮ್ ಥಿಂಗ್, ನೋ ಚೇಂಜ್ ಹಿಯರ್. ಈಸ್ ಇಟ್ ಕ್ಲಿಯರ್? ಪ್ಯಾಟರ್ನ್ ಇಲ್ಲಿ ಏನೈತಲ್ಲ, ಈ ಪ್ಯಾಟರ್ನು ಆಮೇಲೆ ಈ ಪ್ಯಾಟರ್ನು ಇಟ್ ಈಸ್ ದಿ ಸೇಮ್. ನೆಕ್ಸ್ಟ್ ಅರ್ಬನೈಸೇಷನ್ ಎಲ್ಲಿ ಜಾಸ್ತಿ ಐತಿ? ಕರ್ನಾಟಕದೊಳಗಡೆ ಆಗಲೇ ನಾ ಹೇಳಿದೆ ನಿಮಗೆ, ಟ್ರೈಬ್ಸ್ ಒಳಗಡೆ ಅರ್ಬನೈಸೇಷನ್ ಕರ್ನಾಟಕದೊಳಗಡೆ ಜಾಸ್ತಿ ಐತಿ ಅಂತ. ಎಸ್ ಆರ್ ನೋ? ನೋಡ್ರಿ, ಇಲ್ಲೇ 38.67% ಐತಿ, ವೇರಾಸ್ ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ 31.16%. ದ್ಯಾಟ್ ಮೀನ್ಸ್ ಅರ್ಬನೈಸೇಷನ್ ಇನ್ ಕರ್ನಾಟಕ ಈಸ್ ಮಚ್ ಮೋರ್. ಎಸ್ ಆರ್ ನೋ? ವಿತ್ ರೆಸ್ಪೆಕ್ಟ್ ಟು ಅರ್ಬನೈಸೇಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ಯು ಹ್ಯಾವ್ ಫರ್ಟಿಲಿಟಿ ರೇಟ್. ನಾ ಆಗಲೇ ಹೇಳಿದೆ ಮಗ, ಫರ್ಟಿಲಿಟಿ ರೇಟ್ ಇದಕ್ಕೆ ನಾವು TFR ಅಂತ ಕೂಡ ಕರಿತೀವಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ TFR, ಟೋಟಲ್ ಫರ್ಟಿಲಿಟಿ ರೇಟ್. ಈ ಫರ್ಟಿಲಿಟಿ ರೇಟ್ ಕರ್ನಾಟಕದ ಏನೈತಿ? ಕಮ್ಮಿ ಐತಿ, ವೇರಾಸ್ ಇನ್ ದ ಕೇಸ್ ಆಫ್ ಇಂಡಿಯಾ ಇಟ್ ಈಸ್ ಹೈಯರ್. ಈಗ ವಿತ್ ರೆಸ್ಪೆಕ್ಟ್ ಟು 2024 ದಿಸ್ ವ್ಯಾಲ್ಯೂ ಹ್ಯಾಸ್ ಫರ್ದರ್ ಡ್ರಾಪ್ಡ್. ಈಗ ಇದು ಇನ್ನೂ ಕಮ್ಮಿ ಆಗ್ತಾ ಹೊಂಟೈತಿ. ತಿಳಿತಾ? ಯಾರು ಈಗ ನೋಡ್ಕೊಂಬಂದಿಲ್ಲ ವಿಡಿಯೋ ಪಾಸ್ ಮಾಡಿ ಈಗ ಅರ್ಥ ಮಾಡ್ಕೊಡ್ರಿ. ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದ್ರೆ ದಿ ನಂಬರ್ ಆಫ್ ಚಿಲ್ಡ್ರನ್ ಅ ವುಮನ್ ಕ್ಯಾನ್ ಬೇರ್ ಥ್ರೂ ಔಟ್ ಹರ್ ಲೈಫ್. ಎಷ್ಟು ಮಕ್ಕಳನ್ನಕಿ ಹುಟ್ಟಿಸ್ಬೋದು ಒಂದು ಹೆಣ್ಮಗಳು, ದ್ಯಾಟ್ ಈಸ್ ಕಾಲ್ಡ್ ಆಸ್ ದಿ ಟೋಟಲ್ ಫರ್ಟಿಲಿಟಿ ರೇಟ್. ಈಗ ಏನಾಗತ್ತಂತಂದ್ರೆ, ಬಿಕಾಸ್ ದಿ ನ್ಯೂ ಜನ್ರೇಷನ್ ಬಿಲೀವ್ಸ್ ಇನ್ ಇಂಡಿಪೆಂಡೆನ್ಸ್, ನಮ್ಮ ದೇಶದಾಗಿರುವಂಥ ಪಾಪ್ಯುಲೇಷನ್ ಇಟ್ ಈಸ್ ಗೋಯಿಂಗ್ ಆನ್ ಡಿಕ್ರೀಸಿಂಗ್. ತಿಳಿತಾ? ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಹೊಂಟೈತಿ. ಅದರೊಳಗಡೆ ಸೌತ್ ಸ್ಟೇಟ್ಸ್ ಏನದಾವಲ್ಲ, ಎಜುಕೇಷನ್ ಹೈ ಇರೋದ್ರಿಂದ ಇಲ್ಲೇ TFR ಈಸ್ ಡ್ರಾಸ್ಟಿಕಲಿ ರಿಡ್ಯೂಸಿಂಗ್. ತಿಳಿತಾ? ಅದಕ್ಕೋಸ್ಕರ ಕರ್ನಾಟಕದ ಕಮ್ಮಿ ಐತಿ, ಇಂಡಿಯಾದ ಜಾಸ್ತಿ ಐತಿ. ಫೈನ್. ನೆಕ್ಸ್ಟ್ ಸ್ಲಮ್ಸು ಪರ್ಸೆಂಟೇಜ್ ಎಷ್ಟೈತಪ್ಪ ಅಂದ್ರೆ ಕರ್ನಾಟಕದ 18.3 ಐತಿ, ಇಂಡಿಯಾದ 17.4 ಐತಿ. ದ್ಯಾಟ್ ಮೀನ್ಸ್ ಇನ್ ದ ಕೇಸ್ ಆಫ್ ಸ್ಲಮ್ಸ್ ಇಂಡಿಯಾಸ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಕರ್ನಾಟಕ ವ್ಯಾಲ್ಯೂ. ದ್ಯಾಟ್ ಮೀನ್ಸ್ there are more slums in Karnataka with respect to overall slum levels in India. ನೆಕ್ಸ್ಟ್ ಯಾವ್ಯಾವ ಲ್ಯಾಂಗ್ವೇಜಸನ್ನು ನಾವು ಮಾತಾಡ್ತೀವಿ? ಬೇಸಿಕಲಿ ದಿಸ್ ಈಸ್ 1, 2, 3, 4 ಕ್ರೋನಾಲಜಿ ಪ್ರಕಾರ ಹೋದ್ರೆ ಹೈಯೆಸ್ಟ್ ಮಾತಾಡೋದು ಕನ್ನಡ, ಸೆಕೆಂಡ್ ಹೈಯೆಸ್ಟ್ ಮಾತಾಡೋದು ಉರ್ದು. ದಿಸ್ ಈಸ್ ಅ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಬಟ್ ಥರ್ಡ್ ಹೈಯೆಸ್ಟ್ ಮಾತಾಡೋದು ತೆಲುಗು ಆ್ಯಂಡ್ ಫೋರ್ತ್ ಹೈಯೆಸ್ಟ್ ಮಾತಾಡೋದು ತಮಿಳು. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ತುಳು. ನೆಕ್ಸ್ಟ್ ಇನ್ ದ ಕೇಸ್ ಆಫ್ ಇಂಡಿಯಾ ವಿ ಹ್ಯಾವ್ ಹಿಂದಿ ಆ್ಯಸ್ ದಿ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್. ಸೆಕೆಂಡ್ ಯಾವುದಪ್ಪ ಅಂತಂದ್ರೆ ಇಟ್ ಈಸ್ ಬೆಂಗಾಲಿ. ತೀತಾ ನಿಮ್ಗಲ್ಲಿ ಎಕ್ಸಾಮ್ದಾಗ ಮರಾಠಿ ಕೊಡ್ಬೋದು, ಒಡಿಯಾ ಕೊಡ್ಬೋದು, ಫೈನ್, ಭೋಜ್ಪುರಿ ಕೊಡ್ಬೋದು. ರಿಮೆಂಬರ್ ಇಟ್ ಈಸ್ ಬೆಂಗಾಲಿ. ಫಸ್ಟ್ ಹಿಂದಿ ಮಾತಾಡ್ತೇವೆ, ಸೆಕೆಂಡ್ ಬೆಂಗಾಲಿ ಜಾಸ್ತಿ ಮಾತಾಡ್ತೇವೆ ನಮ್ಮ ದೇಶದಾಗ. ನಮ್ಮ ಕರ್ನಾಟಕದಾಗ ಯಾವುದು? ಫಸ್ಟ್ ಕನ್ನಡ, ರೈಟ್, ಸೆಕೆಂಡ್ ಉರ್ದು, ಥರ್ಡ್ ತೆಲುಗು, ಫೋರ್ತ್ ತಮಿಳು. ಈಸ್ ಇಟ್ ಕ್ಲಿಯರ್? ರೈಟ್, ಲೆಟ್ಸ್ ಮೂವ್ ಹೆಡ್. ರೈಟ್. ಸೊ ಬೆಳಗಾವಿ ಡಿಸ್ಟ್ರಿಕ್ಟ್ ಹ್ಯಾಸ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್. ಇದು ಒಂದು ಫ್ಯಾಕ್ಟ್. ಇದು ದೀಸ್ ಆರ್ ಆಲ್ ಫ್ಯಾಕ್ಟ್ಸ್. ಫೈನ್.
ಇದನ್ನು ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಬೆಳಗಾವಿ ಜಿಲ್ಲಾ ಒಳಗಡೆ ಜಾಸ್ತಿ ಜನ ರೂರಲ್ ಏರಿಯಾಸ್ದಾಗ ಇರ್ತಾರೆ. ನೆಕ್ಸ್ಟ್ ಬೆಂಗಳೂರು ಹ್ಯಾಸ್ ದಿ ಮೋಸ್ಟ್ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ಅರ್ಬನ್ ಏರಿಯಾಸ್. ಅರ್ಬನ್ ಏರಿಯಾದೊಳಗೆ ಹೈಯೆಸ್ಟ್ ಜನ ಎಲ್ಲಿರ್ತಾರೆ ಅಂತಂದ್ರೆ ಇಟ್ ಈಸ್ ದ ಕೇಸ್ ಆಫ್ ಬೆಂಗಳೂರು. ನೆಕ್ಸ್ಟ್ ಇಂಡಿಯಾಸ್ 2 ಬರ್ತ್ ಕಂಟ್ರೋಲ್ ಕ್ಲಿನಿಕ್ಸ್ ಎಲ್ಲಿ ಕಂಡು ಹಿಡಿದಿದ್ರಪ್ಪ 1930s ಅಂತಂದ್ರೆ ಇಟ್ ಈಸ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ಫಸ್ಟ್ ಬರ್ತ್ ಕಂಟ್ರೋಲ್ ಕ್ಲಿನಿಕ್ ಎಲ್ಲಿ ಬಂದೈತಂದ್ರೆ ಮಂಡ್ಯ ಡಿಸ್ಟ್ರಿಕ್ಟ್ ತಲೆಗಿಟ್ಕೊಳ್ರಿ. ನೆಕ್ಸ್ಟ್ ಈಗ ನಾವು ಟೀಚರ್ಸನ್ನು ಯೂಶ್ವಲಿ ಸೆನ್ಸಸ್ ಮಾಡಕ್ಕೆ ಕಳಿಸಿರ್ತೇವೆ. ದಿಸ್ ಈಸ್ ಆಲ್ ಫ್ರಾಮ್ ಸೆನ್ಸಸ್. ಈ ಡಾಕ್ಯುಮೆಂಟನ್ನು ಮಾಡೋಕೆ ನಾನು FAQs ಆಫ್ ಸೆನ್ಸಸ್ಸನ್ನು ಕೂಡ ಓದೇನಿ. ಐ ಹ್ಯಾವ್ ರಿಸರ್ಚ್ಡ್ ಅ ಲಾಟ್ ಫಾರ್ ಡೆವಲಪಿಂಗ್ ದಿಸ್ ಡಾಕ್ಯುಮೆಂಟ್. ಸೊ ಈ ಡಾಕ್ಯುಮೆಂಟ್ ಒಳಗಡೆ ಅದರೊಳಗೆ ಏನು ಕೊಟ್ಟಿದ್ರು FAQ ಒಳಗಡೆ ಅಂತಂದ್ರೆ ಇದೊಂದು ಪಾಯಿಂಟ್ ಇತ್ತು. ಏನಪ್ಪ ಅಂದರೆ ಟೀಚರ್ಸನ್ನು ಯೂಶ್ವಲಿ ನಾವು ಸೆನ್ಸಸ್ ಮಾಡೋಕ್ಕೆ ಕಳಿಸ್ತೇವೆ, ಕಾಲೇಜ್ ಆ್ಯಂಡ್ ಸ್ಕೂಲ್ ಟೀಚರ್ಸ್. ಹೌದಾ? ಈಗ ಟೀಚರ್ಸನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಕೊಟ್ಟರವ್ರು ಪ್ರಾಪರಾಗಿ ಆ ಡಾಕ್ಯುಮೆಂಟ್ ಒಳಗಡೆ. ಒಂದು ಸೆನ್ಸಸ್ ಮಾಡೋಕೆ ಟೀಚರ್ಸದ ಹೆಲ್ಪನ್ನು ತೊಗೋಬೋದು. ಡಿಸಾಸ್ಟರ್ ಏನಾದರೂ ಆಗಿತ್ತಪ್ಪ ಅದರ ರಿಲೀಫ್ ಡ್ಯೂಟೀಸ್ ಒಳಗಡೆ ನಾವು ಟೀಚರ್ಸನ್ನು ಹಾಕ್ಬೋದು. ಥರ್ಡ್, ಎಲೆಕ್ಷನ್ ಡ್ಯೂಟೀಸಿಗೆ ಟೀಚರ್ಸನ್ನು ಹಾಕ್ಬೋದು. ಅದು ಬಿಟ್ಟು ಎನಿ ನಾನ್ ಎಜುಕೇಷನಲ್ ಪರ್ಪಸ್ಸಿಗೆ ಟೀಚರ್ಸನ್ನು ನಮ್ಗೆ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ತಲೆಗಿಟ್ಕೊಳ್ರಿ. It is only for these 3 issues that or these 3 criterias that we can use or take the help of teachers. Is it clear? I hope with this census you have understood census of Karnataka as well as census of India. ಈಗ ಇನ್ನೊಂದು ಕ್ವಶನು, ಸೆನ್ಸಸ್ ಆಫ್ 2001 ಬೇಕನು. ಇಫ್ ಯು ಆಸ್ಕ್ ಮೀ, ನಾಟ್ ರಿಕ್ವೈರ್ಡ್. ಯಾಕಂದ್ರೆ ಸೆನ್ಸಸ್ ಆಫ್ 2011 ಬಂದೈತಿ. ಅದಾದಮೇಲೆ 2021 ಅದು ಬರಬೇಕು ಇನ್ಮೇಲೆ. ಸೊ ಡಾಟಾ ಈಸ್ ಆಬ್ಸಲಿಟ್. ಈ ಡಾಟಾ ಇಟ್ಸ್ ಆಫ್ ನೋ ಯೂಸ್. ದಿಸ್ ಈಸ್ ಆಫ್ ಅ ಲಿಟಲ್ ಯೂಸ್ ನಾವು. ಯಾಕಂದ್ರೆ 2021 ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಜಸ್ಟ್ ಟಿಕ್ ಆನ್ ಟು 2011, ಮೋರ್ ದ್ಯಾನ್ ಇನಫ್. ಇಲ್ಲಪ್ಪ ನಾ ಇದನ್ನು ಓದ್ತೀನಿ, ಗೋ ಅಹೆಡ್, ರೀಡ್ ಇಟ್. ತಿಳಿತಾ? ನಿಮ್ಗೆ ಟೈಮ್ ಇತ್ತು ಅಷ್ಟು ಈ ಏನಂತಾರೆ ಎಕ್ಸಾಮ್ ಹತ್ರ ಬಂದಾಗ ಅಂತಂದ್ರೆ ಓದ್ತೇನಪ್ಪ ಅಂತಂದ್ರೆ ಓದ್ರಿ, ನಾವೇನು ಅನ್ನೋಕ್ಕಾಗೋದಿಲ್ಲ. ಬಟ್ ಇಫ್ ಯು ಆಸ್ಕ್ ಮಿ, ದಿಸ್ ಈಸ್ ಮೋರ್ ದ್ಯಾನ್ ಇನಫ್. ತಿಳಿತಾ? ಸೊ ದಿಸ್ ಕಂಪ್ಲೀಟ್ಸ್ ದಿ ಎಂಟೈರ್ ಡಾಕ್ಯುಮೆಂಟ್ ಆರ್ ಎಂಟೈರ್ ಟಾಪಿಕ್ ಆಫ್ ಸೆನ್ಸಸ್. ಏನೇನು ಎಕ್ಸಾಮ್ದಾಗ ಬರ್ಬೋದು ನಾನು ಅದನ್ನು ಆಲ್ರೆಡಿ ಕವರ್ ಮಾಡೀನಿ. ಫೈನ್. ಈಗ ನನಗೆ ಬೇಕಾಗಿರೋದೊಂದು ಹೆಲ್ಪನ್ನು ನೀವು ಮಾಡಬೇಕು. ಫೈನ್. ಏನಪ್ಪ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿ ವಿಡಿಯೋ. ಫೈನ್. ಇನ್ ದಿ ಲಾಸ್ಟ್ ವಿಡಿಯೋ ಐ ಟೋಲ್ಡ್ ಯು ದ್ಯಾಟ್ ನಾಟ್ ಮೆನಿ ಪೀಪಲ್ ಆರ್ ಸಬ್ಸ್ಕ್ರೈಬಿಂಗ್. ನೋಡ್ರಿ, 87% ಆಫ್ ದಿ ಪೀಪಲ್ ಹೂ ಆರ್ ವಾಚಿಂಗ್ ದಿ ವಿಡಿಯೋಸ್ ಆರ್ ನಾಟ್ ಸಬ್ಸ್ಕ್ರೈಬಿಂಗ್ ಟು ದಿ ವಿಡಿಯೋ. ಓನ್ಲಿ 13.1%. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫೈನ್ ಫಾರ್ ಡೂಯಿಂಗ್ ದಿಸ್. ಇಟ್ ಈಸ್ ಅ ಗ್ರೇಟ್ ಡೀಲ್ ಫಾರ್ ಮೀ. ತಿಳಿತಾ? ಈಗ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನನಗೆ ಹೆಂಗೆ ಅನಿಸುತ್ತೆ ಅಂತಂದ್ರೆ ಐ ಆಮ್ ಗೋಯಿಂಗ್ ಇನ್ ದಿ ರೈಟ್ ಡೈರೆಕ್ಷನ್. ಐ ಆಮ್ ಟೀಚಿಂಗ್ ಪ್ರಾಪರ್ಲಿ ಅಂತ ನನಗೊಂದು ಕ್ಲೂ ಸಿಗ್ತೈತಿ. ಈಗ ಇಫ್ ಪೀಪಲ್ ಓನ್ಲಿ ವಾಚ್ ಇಟ್, ನನಗೆ ಹೆಂಗೆ ಅನ್ಸುತ್ತೆ ಅಂತಂದ್ರೆ ದೇ ಆರ್ ಜಸ್ಟ್ ವಾಚಿಂಗ್ ಇಟ್ ಫಾರ್ ಎಂಟರ್ಟೈನ್ಮೆಂಟ್. ನೋ ಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ವಾಟ್ ಐ ಆಮ್ ಟೀಚಿಂಗ್ ಇನ್ ದ ವಿಡಿಯೋ ಅಂತ ಆಕೈತಿ. ಇಸ್ ಇಟ್ ಕ್ಲಿಯರ್? So please do subscribe. It will be very very helpful for me and it will also motivate me to teach better in the next video. Fine. So with this we'll end the video here. It is already approximately 20 minutes now. So we'll end the video. Thank you. Good night. Bye bye. And guys, don't forget to. So please whatever.